ಮಹಾರಾಷ್ಟ್ರದಲ್ಲಿ ಶಿವಸೇನೆಯಿಂದ ಕರ್ನಾಟಕ ಬಸ್ಗಳನ್ನು ಟಾರ್ಗೆಟ್ ಮಾಡಲಾಗ್ತಾ ಇದೆ. ಕರ್ನಾಟಕದ ಬಸ್ಗಳು ಮಹಾರಾಷ್ಟ್ರಕ್ಕೆ ತೆರಳುತ್ತಾ ಇದ್ರೆ ಕರ್ನಾಟಕದ ಬಸ್ಗಳನ್ನು ಟಾರ್ಗೆಟ್ ಮಾಡಲಾಗ್ತಾ ಇದೆ. ಇಂತಹ ಒಂದು ಹೇಡಿ ಕೃತ್ಯಕ್ಕೆ ಮಹಾರಾಷ್ಟ್ರದ ಶಿವಸೇನೆ ಪುಂಡರು ಈ ಹಿಂದಿನಿಂದಲೂ ಕೂಡ ಮುಂದಾಗ್ತಾ ಇದ್ದಾರೆ. ಈಗಲೂ ಕೂಡ ಅದೇ ರೀತಿಯಾದಂತಹ ಒಂದು ಘಟನಾವಳಿಗಳು ಬೆಳಕಿಗೆ ಬರ್ತಾ ಇದೆ. ಮಹಾರಾಷ್ಟ್ರದ ಕೊಲ್ಲಾಪುರಕ್ಕೆ ಹೋಗೋದಕ್ಕೆ ಚಾಲಕರು ಹಿಂದೇಟು ಹಾಕ್ತಾ ಇದ್ದಾರೆ. ಕೊಲ್ಲಾಪುರಕ್ಕೆ ನಾವು ಹೋಗಲ್ಲ, ಅಲ್ಲಿ ಕರ್ನಾಟಕದ ಬಸ್ಗಳನ್ನು ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅಂತ ಕರ್ನಾಟಕದ ಬಸ್ ಚಾಲಕರು ಹಿಂದೇಟು ಹಾಕ್ತಾ ಇದ್ದಾರೆ. ಇನ್ನು ಕೊಲ್ಲಾಪುರ ಸಿಟಿಗೂ ಕೂಡ ತೆರಳದೆ ಬೈಪಾಸ್ನಿಂದ ಕರ್ನಾಟಕ ಬಸ್ ಸಂಚಾರ ಮಾಡ್ತಾ ಇದ್ದಾರೆ. ಕೊಲ್ಲಾಪುರ ಸಿಟಿ ಬಸ್ ನಿಲ್ದಾಣದಲ್ಲಿ ಪ್ರಯಾಣಿಕರು ಪರದಾಡ್ತಾ ಇದ್ದಾರೆ. ಯಾಕಂದರೆ ಅಲ್ಲಿಂದ ಕರ್ನಾಟಕಕ್ಕೆ ಬರಬೇಕು ಅಂದರೆ ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಮುಂಬೈ, ಪುಣೆ, ನಾಸಿಕ್, ಸಾತಾರದಿಂದ ಬಂದಂತಹ ಪ್ರಯಾಣಿಕರು ಅವರ ಪರಿಸ್ಥಿತಿಯನ್ನು ನೋಡಿ ಬಸ್ ಕಾರ್ಯಾಚರಣೆ ನಡೆಸೋದಕ್ಕೆ ಅಂತ ಈಗ ಸೂಚನೆ ಕೂಡ ನೀಡಲಾಗಿದೆ. ಇನ್ನು ಮಹಾರಾಷ್ಟ್ರದಲ್ಲಿ ಈಗ ಕರ್ನಾಟಕದ ಬಸ್ಗಳನ್ನೇ ಟಾರ್ಗೆಟ್ ಮಾಡಲಾಗ್ತಾ ಇದೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಇದರಿಂದ ಒಂದು ಸಮಸ್ಯೆ ಎದುರಾಗ್ತಾ ಇರುವಂಥದ್ದು, ಕೊಲ್ಲಾಪುರಕ್ಕೆ ಕರ್ನಾಟಕದ ಬಸ್ ಕಂಡಕ್ಟರ್ಗಳು, ಡ್ರೈವರ್ಗಳು ತೆರಳ್ತಾನೇ ಇಲ್ಲ. ನಾವು ಅಲ್ಲಿಗೆ ಹೋಗಿದ್ದೇ ಆದರೆ ನಮ್ಮ ಮೇಲೆ ಟಾರ್ಗೆಟ್ ಮಾಡ್ತಾರೆ, ನಮ್ಮನ್ನು ಟಾರ್ಗೆಟ್ ಮಾಡುವಂತಹ ಕೆಲಸಕ್ಕೆ ಮುಂದಾಗ್ತಾ ಇದ್ದಾರೆ, ಹೇಡಿ ಕೃತ್ಯಗಳನ್ನು ಮಾಡ್ತಾ ಇದ್ದಾರೆ. ಹೇಡಿಗಳಾಗಿ ನಮ್ಮ ಕರ್ನಾಟಕದ ಬಸ್ ಕಂಡಕ್ಟರ್ಗಳು, ಕರ್ನಾಟಕದ ಡ್ರೈವರ್ಗಳ ಮೇಲೆ ಹಲ್ಲೆ ಮಾಡ್ತಾ ಇದ್ದಾರೆ. ಹೀಗಾಗಿ ನಾವಲ್ಲಿಗೆ ಹೋಗೋದಿಲ್ಲ ಅಂತ ಈಗ ಬಸ್ ಕಂಡಕ್ಟರ್ಗಳು ನಿರ್ಧಾರ ಮಾಡಿದ್ದಾರೆ. ಮತ್ತೊಂದೆಡೆ ರಾಜ್ಯ ಸರ್ಕಾರ ಇದಕ್ಕೆ ಸಂಬಂಧಪಟ್ಟಂತೆ ಕಠಿಣ ಕ್ರಮ ಕೈಗೊಳ್ಳಬೇಕಾಗಿತ್ತು. ಸಾರಿಗೆ ಸಚಿವರು ಮಹಾರಾಷ್ಟ್ರದ ಸರ್ಕಾರದ ಜೊತೆಗೆ ಮಾತನಾಡಬೇಕಾಗಿತ್ತು. ಇಂತಹ ಹೇಡಿ ಕೃತ್ಯಗಳನ್ನು ಮಾಡ್ತಾ ಇದ್ದಾರಲ್ಲ, ಅಂತಹ ಹೇಡಿಗಳ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು ನೀವು ಅಂತ ಸೂಚನೆ ಕೊಡಬೇಕಾಗಿತ್ತು, ಮಾತನಾಡಬೇಕಾಗಿತ್ತು. ಈ ರೀತಿಯಾಗಿದ್ದೇ ಆದರೆ ಮಹಾರಾಷ್ಟ್ರದ ಬಸ್ಗಳು ಕರ್ನಾಟಕಕ್ಕೆ ಬಂದರೆ ಅಲ್ಲೂ ಕೂಡ ಇಂತಹ ಪರಿಸ್ಥಿತಿಗಳು ಉದ್ಭವ ಆಗತ್ತೆ. ಹೀಗಾಗಿ ಇಂತಹ ಹೇಡಿಗಳೇನಿದ್ದಾರೆ ಅವರ ವಿರುದ್ಧ ನೀವು ಕ್ರಮ ಕೈಗೊಳ್ಳಬೇಕು ಅಂತ ಆ ಸರ್ಕಾರಕ್ಕೆ ಸೂಚನೆ ನೀಡಬೇಕಾಗಿತ್ತು, ಮಾತನಾಡಬೇಕಾಗಿತ್ತು. ಆದರೆ ನಮ್ಮ ರಾಜ್ಯ ಸರ್ಕಾರ ಮೌನವಾಗಿ ಎಲ್ಲವನ್ನೂ ಕೂಡ ಏನಾಗುತ್ತೆ ನೋಡೋಣ ಅಂತ ಕೂತ್ಕೊಂಡು ಬಿಟ್ಟಿದೆ. ಮತ್ತೊಂದೆಡೆ ಕಂಡಕ್ಟರ್ಗಳು ಹಾಗೂ ಡ್ರೈವರ್ಗಳು ಪರಬಾಡದ ಒಂದು ಕಷ್ಟಗಳನ್ನು ಪಡ್ತಾ ಇದ್ದಾರೆ, ಪರಬಾಡದಂತಹ ಒಂದು ಸಂಕಷ್ಟವನ್ನು ಎದುರಿಸ್ತಾ ಇದ್ದಾರೆ. ದೃಶ್ಯಾವಳಿಯಲ್ಲಿ ನೀವು ನೋಡ್ತಾ ಇದ್ದೀರಿ, ಕರ್ನಾಟಕದ ಬಸ್ಗಳ ಮೇಲೆ ಬೇಕಾಬಿಟ್ಟಿಯಾಗಿ ಬರಿತಾ ಇದ್ದಾರೆ. ಎಂತಹ ಪರಿಸ್ಥಿತಿ ಅವರಿಗಲ್ಲಿ ಎದುರಾಗ್ತಾ ಇದೆ ಅಂತಂದರೆ ಯಾವಾಗ ಬೇಕಾದರೂ ಏನು ಬೇಕಾದರೂ ಆಗಬಹುದು. ಒಂದು ವೇಳೆ ಏನಾದರೂ ಅವರು ಅದಕ್ಕೆ ವಿರೋಧ ವ್ಯಕ್ತಪಡಿಸಿದ್ದೇ ಆದರೆ, ಬರಿಬೇಡಿ ಅಂತ ಏನಾದರೂ ಆಕ್ರೋಶ ಹೊರಹಾಕಿದ್ದೇ ಆದರೆ ಏನು ಬೇಕಾದರೂ ಆಗಬಹುದು. ಅವರನ್ನು ಹಲ್ಲೆ ಮಾಡಿ ಅವರ ಹತ್ಯೆ ಕೂಡ ಆಗಬಹುದು. ಇಂತಹ ಪರಿಸ್ಥಿತಿಯಲ್ಲಿ ಕರ್ನಾಟಕದ ಬಸ್ ಡ್ರೈವರ್ಗಳು, ಕಂಡಕ್ಟರ್ಗಳು ಮಹಾರಾಷ್ಟ್ರಕ್ಕೆ ಹೋಗೋದಕ್ಕೆ ಸಹಜವಾಗಿ ಒಂದು ಭಯ ಎದುರಾಗುತ್ತೆ, ಆತಂಕ ಎದುರಾಗುತ್ತೆ.